ಇವತ್ತು ನಾನು ಹೇಳಕ್ಕೆ ಹೊರಟಿರುವಂತ ಕತೆ ಆಧುನಿಕ ಶ್ರವಣ ಕುಮಾರನ ಕತೆ. ತನ್ನ ತಂದೆ ತಾಯಿಗೆ ಇರುವಂತಹ ಒಂದು ನೋವಿಗೋಸ್ಕರ ಒಂದು ಆಸ್ಪತ್ರೆಯನ್ನ ತೆರೀತಾರೆ. ಲಕ್ಷಾಂತರ ಸಂಖ್ಯೆಯ ಸಾಕಷ್ಟು ರೋಗಿಗಳಿಗೆ ಸಮಸ್ಯೆಯನ್ನ ಗುಣಪಡಿಸ್ತಾ ಇದ್ದಾರೆ. ಮನುಷ್ಯನಿಗೆ ಕಾಯಿಲೆ ಅನ್ನೋದು ಮಾನವ ನಿರ್ಮಿತ, ದೈವ ನಿರ್ಮಿತ ಅಲ್ಲ. ಈಗೆಲ್ಲ ನಾವೆಲ್ಲ ಕಾಯಿಲೆಗಳನ್ನ ಮೇಂಟೈನ್ ಮಾಡ್ತಾ ಇದೀವಿ. ಶುಗರ್ ಬಂತ ಮೇಂಟೈನ್ ಮಾಡ್ಕೊಂಡು ಹೋಗೋದು, ಲೈಫ್ ಟೈಮ್ ಹಂಗೆ ಮೇಂಟೈನ್ ಮಾಡೋದು, ಈ ಥರ ಒಂದು ಮೇಂಟೈನ್ ಮಾಡ್ಕೊತಾ ಇದ್ವಿ. ಎಲ್ಲಿ ಸರ್ ಮೈಸೂರಲ್ಲಿ ಎಲ್ಲಿತ್ತು, ಮತ್ತೆ ಯಾಕೆ ಮೈಸೂರಿಂದ ತಿರ್ಗಾ ಈಗ ಬ್ಯಾಂಗ್ಳೂರ್, ಮೈಸೂರಲ್ಲಿ ಎಲ್ಲೂ ಈ ಬ್ರಾಂಚಸ್ ಏನು ಇನ್ನೂ ಶುರುವಾಗಿಲ್ವಾ? ಒಂದು 2000-3000 ಪೇಷಂಟ್ಸ್ಗೆ ಆಗ ಟ್ರೀಟ್ಮೆಂಟ್ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿದ್ದೆ. ಆಗ ಒಂದು 5 ನಿಮಿಷದಲ್ಲಿ ಒಂದು 15-20 ಮಿಸ್ ಕಾಲ್ ಆಗಿರ್ತಿತ್ತು. ಅಷ್ಟು ಪೇಷಂಟ್ಸ್ ಅಷ್ಟು ಕಂಟಿನ್ಯೂಸ್ ಇರ್ತಾ ಇತ್ತು. ಹಾಯ್, ಹಲೋ, ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುರೇಶ. ನೀವೆಲ್ಲರೂ ಕೂಡ ಶ್ರವಣ ಕುಮಾರನ ಕಥೆಯನ್ನು ಕೇಳಿದಿರ ಅಲ್ವಾ? ತನ್ನ ತಂದೆ ತಾಯಿಗೋಸ್ಕರ ಅವರಿಬ್ಬರನ್ನ ತನ್ನ ಹೆಗಲ ಮೇಲೆ 2 ಬುಟ್ಟಿಯಲ್ಲಿ ಇಡೀ ಒಂದು ಪ್ರಪಂಚ ಪರ್ಯಟನೆ ಮಾಡ್ತಾನೆ. ಹೇಳಿದ ಒಂದು ಮಾತಿಗೆ ಸಾಕಷ್ಟು ದೇವಸ್ಥಾನಗಳು, ಅವ್ರು ಎಲ್ಲೆಲ್ಲಿಗೆ ಹೋಗಬೇಕು ಅಂತಾರೆ ಎಲ್ಲವನ್ನು ಕೂಡ ಭುಜದ ಮೇಲೆ ಒತ್ತಿ ತಿರುಗ್ತಾನೆ. ಇದೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಆದರೆ ಇವತ್ತು ನಾನು ಹೇಳಕ್ಕೆ ಹೊರಟಿರುವಂಥ ಕತೆ ಆಧುನಿಕ ಶ್ರವಣ ಕುಮಾರನ ಕತೆ. ತನ್ನ ತಂದೆ ತಾಯಿಗೆ ಇರುವಂಥ ಒಂದು ನೋವಿಗೋಸ್ಕರ ಒಂದು ಆಸ್ಪತ್ರೆಯನ್ನು ತೆರೀತಾರೆ. ಆಸ್ಪತ್ರೆಯನ್ನು ತೆರೆದು ಇವತ್ತು ಲಕ್ಷಾಂತರ ಸಂಖ್ಯೆಯ ಸಾಕಷ್ಟು ರೋಗಿಗಳಿಗೆ ಸಮಸ್ಯೆಯನ್ನು ಗುಣಪಡಿಸ್ತಾ ಇದ್ದಾರೆ, ಕೇವಲ ತಂದೆ ತಾಯಿ ಮಾತಿಗೋಸ್ಕರ. ಹಾಗಿದ್ರೆ ಆ ಆಧುನಿಕ ಶ್ರವಣ ಕುಮಾರನ ಕತೆ ಜೊತೆಗೆ ಆ ಶ್ರವಣ ಕುಮಾರ ಯಾರು ಎಲ್ಲವನ್ನು ಕೂಡ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಯಾಕೆಂದರೆ ಇವತ್ತಿನ ಒಂದು ಆಧುನಿಕತೆಯಲ್ಲೂ ಕೂಡ ತಂದೆ ತಾಯಿಗೋಸ್ಕರ ಏನೋ ಒಂದು ಸಾಧನೆ ಮಾಡಬೇಕು, ಆ ಸಾಧನೆಯಲ್ಲಿ ನನ್ನನ್ನು ನಾನು ಕಂಡ್ಕೋಬೇಕು, ಸಾವಿರಾರು ರೋಗಿಗಳಿಗೆ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಅನ್ನೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಸರ್. ಮೊದಲಿಗೆ ಡಾಕ್ಟರ್ ಹಿಲ್ ಆ್ಯಕ್ಚುಲಿ ಹೇಗೆ ಶುರು ಆಯಿತು ಇದು? ಆ್ಯಕ್ಚುಲಿ ಅಂದರೆ ಆ ನೇಮ್ ಯಾಕೆ ಬಂತು? ಅದರಿಂದ ಒಂದು ಹಿಸ್ಟ್ರಿ ಇದೆಯಾ ಅಥವಾ ಒಂದು ಜರ್ನಿ ಇದೆಯಾ? ಹೇಗೆ ಶುರು ಆಯಿತು ಸರ್ ಡಾಕ್ಟರ್ ಹೀಲ್ ಅಂತ? ಡಾಕ್ಟರ್ ಹೀಲ್ ಅಂತಂದರೆ ಲೈಕ್ ಹೀಲಿಂಗ್ ಅಂದರೆ ವಾಸಿ ಆಗ್ತಕ್ಕಂಥದ್ದು. ಇದನ್ನು ನಮ್ಮ ಗುರುಗಳು ಒಬ್ರು ಇದ್ದಾರೆ, ಅವರು ಇಟ್ಟಿರ್ತಕ್ಕಂಥ ಹೆಸರು. ಅವ್ರನ್ನ ಈ ಒಂದು ಟೈಮಲ್ಲಿ ಸ್ಮರಣೆ ಮಾಡಬೇಕು. ಸೊ ಡಾಕ್ಟರ್ ಹೀಲ್ ಅಂತಂದರೆ ವಾಸಿ ಮಾಡ್ತಕ್ಕಂಥ ವೈದ್ಯ ಅಂತ, ಅಂದರೆ ಡಾಕ್ಟರ್ ಹೀಲ್ ಅಂದರೆ. ಸೊ ಆ ಥರ ಈಗೆಲ್ಲ ನಾವೆಲ್ಲ ಕಾಯಿಲೆಗಳನ್ನ ಮೇಂಟೈನ್ ಮಾಡ್ತಾಯಿದ್ದೀವಿ. ಎಲ್ಲ ಕಾಯಿಲೆಗಳನ್ನ ಮೇಂಟೈನ್ ಮಾಡ್ತೀವಿ. ಒಂದು ಶುಗರ್ ಬಂತ ಮೇಂಟೈನ್ ಮಾಡ್ಕೊಂಡು ಹೋಗೋದು, ಲೈಫ್ ಟೈಮ್ ಹಂಗೆ ಮೇಂಟೈನ್ ಮಾಡೋದು, ಈ ಥರ ಒಂದು ಮೇಂಟೈನ್ ಮಾಡ್ಕೊತಾ ಇದ್ವಿ. ಸೊ ಹೆಸರು ಹಂಗಿದೆ, ವಾಸಿ ಮಾಡ್ತಕ್ಕಂಥ. ಬಟ್ಟು ಅದಕ್ಕೆ ತುಂಬ ಪ್ರೋಟೋಕಾಲ್ಸ್ ಬೇಕು. ಪೇಷಂಟ್ಸ್ಗಳು ನಮಗೆ ಬಂದಿರತಕ್ಕಂಥ ಕಾರಣ ಅವ್ರು ವಾಸಿ ಮಾಡ್ಕೋಬೇಕಂದ್ರೆ ಅಷ್ಟು ಅವರು ಶ್ರಮೆ ಮಾಡಬೇಕು, ಅಷ್ಟು ಎಫರ್ಟ್ ಹಾಕ್ಬೇಕು. ಅದಕ್ಕೆ ಎಫರ್ಟ್ ಹಾಕಿಲ್ಲ ಅಂತಂದರೆ ಅವರು ಕೂಡ ಹಂಗೆ ಮಾತ್ರ ತಗೊಂಡು ಲೈಫ್ ಟೈಮ್ ಹಂಗೆ ಮೇಂಟೈನ್ ಮಾಡ್ತಕ್ಕಂಥ ಸ್ಥಿತಿ ಬಂದೇ ಬರುತ್ತೆ. ಒಬ್ಬರಿಗೆ ಶುಗರ್ ಬಂದಿದೆ ಅಂದರೆ ಶುಗರ್ನ ಆ್ಯಕ್ಚುಲಿ ಒಂದು ನಮ್ಮ ಒಂದು ವೈದ್ಯಕೀಯ ವಿಜ್ಞಾನದಲ್ಲಿ ಅದನ್ನು ನಾವು ನಾರ್ಮಲ್ ಮಾಡ್ಕೊಳಕ್ಕೆ ಸಾಧ್ಯ ಇದೆ, ನಾರ್ಮಲ್ ಮಾಡ್ಕೊಳಕ್ಕೆ ಸಾಧ್ಯ ಇದೆ. ಬಟ್ ಅದಕ್ಕೆ ಟರ್ಮ್ಸ್ ಕಂಡೀಷನ್ಸ್ ತುಂಬ ಇದೆ. ಅಂದರೆ ಈ ಥರ ಇಷ್ಟೇ ತಿನ್ನಬೇಕು, ಇಷ್ಟೇ ಕ್ಯಾಲೋರಿ ತಿನ್ನಬೇಕು, ಇಷ್ಟೇ ಇನ್ಸುಲಿನ್ ಸೆನ್ಸಿಟಿವ್ ಫುಡ್ ನಾವು ತಿನ್ನಬೇಕು, ಮತ್ತು ವಾರಕ್ಕೆ ಇಷ್ಟು ದಿನ ಉಪವಾಸ ಮಾಡಬೇಕು, ನಮ್ಮ ದೇಹದಲ್ಲಿ ವಿಟಮಿನ್ಸ್ಗಳನ್ನ ಇಷ್ಟು ಮೇಂಟೈನ್ ಮಾಡಬೇಕು, ಇಷ್ಟು ದಿನ ತಿಂದಿರ್ತಕ್ಕಂಥ ಕ್ಯಾಲೋರಿ ಓವರ್ಲೋಡ್ ಬಾಡಿಲಿರ್ತಕ್ಕಂಥ ಎಕ್ಸ್ಟ್ರಾ ಏನು ಇಂಟರ್ನಲ್ ವಿಸರಲ್ ಫ್ಯಾಟಿಲಿ ಅದನ್ನೆಲ್ಲ ಹೋಗಿಸ್ಕೋಬೇಕು. ಇದೆಲ್ಲ ಪ್ರೋಟೋಕಾಲ್ಸ್ ಇದೆ. ಅದೆಲ್ಲ ಮಾಡಿದ್ರೆ ಖಂಡಿತವಾಗಲೂ ಅದು ಆಗುತ್ತೆ. ಬಟ್ ನಾವು ಅದನ್ನ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಯಾಕೆಂದರೆ ಇಬ್ಬರು ಮಾತ್ರ ತಗೊಂಡು ಮೇಂಟೈನ್ ಮಾಡೋಣ ಅಂತಿರುತ್ತೆ. ಬಟ್ ಪೇಯ್ನಿಗೆ ಹಂಗಲ್ಲ. ಪೇಯ್ನಿಗೆ ಅಂದರೆ ಬೇರೆ ಥರ. ಹಂಗಾಗಿ ಪೇಯ್ನ್ ಇರೋರು ಮಾಡ್ತಾರೆ. ಅದಕ್ಕೆ ಹಂಗಾಗಿ ಈ ಥರ ಒಂದು ಹೆಸರಿಡೋಣ ಅಂತ ಹೇಳಿದರು. ಮತ್ತು ಒಂದು ವೈದ್ಯ ಶ್ರೇಷ್ಠ ಅವರು ಮೆಕ್ಸಿಕನ್ ವೈದ್ಯರು, ಡಾಕ್ಟರ್ ಸೆಬಿ ಅಂತ. ಅವರು ಎಷ್ಟೋ ದೊಡ್ಡ ದೊಡ್ಡ ಕಾಯಿಲೆಗಳನ್ನೆಲ್ಲ ಚೆನ್ನಾಗೇ ಡೀಲ್ ಮಾಡಿದ್ದಾರೆ ಸರ್. ಅವ್ರದ್ದೇ ಒಂದು ರೋಚಕವಾಗಿರ್ತಕ್ಕಂಥ ಜರ್ನಿ. ಸೊ ಅವ್ರ ಮುಖಾಂತರ ಒಂದು ಇನ್ಸ್ಪೈರ್ ಆಗಿ ನಮ್ಮ ಗುರುಗಳು ಇಟ್ಟಿರ್ತಕ್ಕಂಥ ಹೆಸರು ಡಾಕ್ಟರ್ ಹೀಲ್ ಅಂತ ಸರ್. ಓಕೆ, ಅಂದರೆ ಇದನ್ನು ಆ್ಯಕ್ಚುಲಿ ನೀವು ಸ್ಟಾರ್ಟಿಂಗ್ ಶುರು ಮಾಡಿದ್ರಲ್ಲ, ಆ್ಯಕ್ಚುಲಿ ಇದೆಲ್ಲ ನಿಮ್ಮ ಜರ್ನಿ ಆಲ್ಮೋಸ್ಟ್ ಹೇಳಿದ್ರೆ ಮೈಸೂರಿಂದ ನಾನು ಶುರು ಮಾಡಿದೆ. ಎಲ್ಲಿ ಸರ್ ಮೈಸೂರಲ್ಲಿ ಎಲ್ಲಿತ್ತು, ಮತ್ತು ಯಾಕೆ ಮೈಸೂರಿಂದ ತಿರ್ಗಾ ಈಗ ಬ್ಯಾಂಗ್ಳೂರ್, ಮೈಸೂರಲ್ಲಿ ಎಲ್ಲೂ ಈ ಬ್ರಾಂಚಸ್ ಏನು ಇನ್ನೂ ಶುರುವಾಗಿಲ್ವಾ? ಹೇಗೆ ಸರ್, ಮೈಸೂರಲ್ಲಿ ನಾನು ಆ್ಯಕ್ಚುಲಿ ಎಜುಕೇಷನ್ ಮುಗಿಸಿದ್ದು 2012-13 ಆ ಟೈಮಲ್ಲಿ ಮುಗೀತು ನಂದು MBBS. ಮುಗಿದ್ಮೇಲೆ MBBS ಮುಗಿದ್ಮೇಲೆ ಲೈಕ್ ಆ ಟೈಮಲ್ಲೇ ನಮ್ಮ ತಾಯಿಗೆ ಅವರಿಗೆ ನೋವೆಲ್ಲ ಸ್ಟಾರ್ಟ್ ಆಗ್ತಿತ್ತು. ಸೊ ಊರಲ್ಲಿ ನೀರು ಬರ್ತಾಯಿಲ್ಲ, ತೋಟದಲ್ಲಿ ತೋಟ ಒಣಗ್ತಾ ಇರುತ್ತೆ, ನೀರು ಬರ್ತಾ, ಆ ಥರ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಸಿಚುವೇಶನ್ನು. ಆವಾಗ ನಾನು ಕೂಡ ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಏನಾದರೂ ಅಂತ, ಏನು ಒಂದು ಕ್ಲೂಲೆಸ್ ಸರ್. ಅದು ಕಂಪ್ಲೀಟ್ ಒಂದು ಕ್ಲೂಲೆಸ್ ಜರ್ನಿ. ಏನಾದರೂ ಮಾಡಬೇಕು, ಒಳ್ಳೇದು ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಆವಾಗ ಅಪೋಲೋದಲ್ಲಿ ಡಯಾಬಿಟಾಲಜಿಗೆ ಕೋರ್ಸಿಗೆ ಸೇರ್ಕೊಳ್ತೀನಿ.
ಆಲ್ಮೋಸ್ಟ್ 1 ವರ್ಷ ಕೋರ್ಸ್ ಮುಗಿಸಿದ ಮೇಲೆ. ಸೊ ಆಮೇಲೆ ಇದಕ್ಕೆ ನನಗೆ ಒಂದು ನ್ಯೂಟ್ರಿಷನ್ ಬುಕ್ ಸಿಗುತ್ತೆ, ನಮ್ಮ ಗುರುಗಳೇ ಕೊಡ್ತಾರೆ ನ್ಯೂಟ್ರಿಷನ್ ಬುಕ್ಸ್. ಅದನ್ನು ಓದೋದಕ್ಕೆ 1 ವರ್ಷ ತಗೊಂಡೆ ಸರ್. ಇಷ್ಟು ದಪ್ಪ ಬುಕ್ಕು, ಒಂದೊಂದು ಪೇಜನ್ನು ನನಗೆ ನೆನಪಿದೆ ಆ ಟೈಮಲ್ಲಿ. ಯಾಕೆಂದರೆ ಅಷ್ಟು ಒಂದೊಂದು ಪೇಜನ್ನು 5-5 ದಿನ 6-6 ದಿನ ಓದಿ ನೆನ್ಪಿಟ್ಕೊಳ್ಳೋಂಥ ನೋಟ್ಸ್ ಮಾಡಿದರೆ ಇಷ್ಟು ಒಂದು 100 ಪೇಜಿನ ನೋಟ್ಸು ಒಂದು 10 ನೋಟ್ಬುಕ್ ಆಗಿತ್ತು. ಸೊ ಅದನ್ನು ಓದಿ ಅದನ್ನು ಒಂಥರ ಕಂಪ್ಲೀಟ್ ಕೆಮಿಸ್ಟ್ರಿ ಬಯಾಲಜಿ ಎಲ್ಲನೂ ಬರ್ತಾಯಿತ್ತು ಅದರಲ್ಲಿ. ಸೊ ಅದನ್ನು ಓದಿದ ಮೇಲೆ ಆಮೇಲೆ ಇದನ್ನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೈದ್ಯರು ಹೆಂಗಿರ್ತಾರೆ ಅವ್ರಿಗೆ ಹೋದಾಗಲೇ ಸರ್ ಈ ಕಾಯಿಲೆ ವಾಸಿ ಮಾಡೋಕ್ಕಾಗತ್ತಾ ಅಂತ. ಒಬ್ಬರು ಹೇಳ್ತಾರೆ ನೋಡಪ್ಪ, ಮನುಷ್ಯನಿಗೆ ಕಾಯಿಲೆ ಅನ್ನೋದು ಅದು ಮಾನವ ನಿರ್ಮಿತ, ದೈವ ನಿರ್ಮಿತ ಅಲ್ಲ. ದೇವರು ನೀಟಾಗಿ ಸೃಷ್ಟಿ ಮಾಡಿ ಕಳಿಸಿರ್ತಾರೆ, ನಾವೇ ಸೃಷ್ಟಿ ಮಾಡ್ಕೊತೀವಿ ಅಂತ. ನಾವು ಅದರ್ ದೆನ್ ಜೆನೆಟಿಕ್ ಡಿಸೀಸಸ್ ನಾವೇ ಸೃಷ್ಟಿ ಮಾಡ್ಕೊತೀವಿ ಅಂತಂದರೆ ನಾವು ಯಾವುದ್ರಲ್ಲಿ ಸೃಷ್ಟಿ ಮಾಡ್ಕೊತೀವಿ ಅಂತ ಕೇಳಿದರೆ ಅವರು ಅದರ್ ದೆನ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಗಳು ಬಿಟ್ಟು ಮನುಷ್ಯ ಯಾವುದೆಲ್ಲ ಕಾಯಿಲೆ ಇದೆಯೋ ಅದೆಲ್ಲನೂ ಕೂಡ ನಾವು ತಿಂತಕ್ಕಂಥ ಆಹಾರದಲ್ಲಿ, ನಾವು ಸೇವಿಸ್ತಕ್ಕಂಥ ಗಾಳಿನಲ್ಲಿ, ಇದರಲ್ಲಿ ಬರುತ್ತೆ. ಅದನ್ನು ಸರಿ ಮಾಡ್ಕೊಂಡ್ರೆ, ಇದೇ ಮೂಲ ಕಾರಣ, ಅದನ್ನು ಸರಿ ಮಾಡ್ಕೊಂಡ್ರೆ ನಮ್ಮದು ಇಡೀ ದೇಹ ಸರಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅವ್ರ ವಿಡಿಯೋಸು ಅವ್ರ ಸೆಂಟ್ರಲ್ಲಿ ನಾನು ಹೋಗಿ ಒಂದು 2 ಇಯರ್ಸ್ ಇರ್ತೀನಿ ತಮಿಳ್ನಾಡಲ್ಲಿ. ಆಮೇಲಿಂದ ಇದೇ ಥರನೇ ಜರ್ನಿ ಕಂಟಿನ್ಯೂ ಆಗುತ್ತೆ. ಆಮೇಲೆ ನನಗೆ ಎಲ್ಲನೂ ಒಂಥರ ಏನೋ ಗೊತ್ತಾದಂಗಿದೆ, ಒಂದು ಆರ್ಗನೈಸ್ಡಾಗಿ ಏನೂ ಇಲ್ಲ, ಏನೋ ಗೊತ್ತಾಗಿರೋ ಥರ ಇದೆ, ಆರ್ಗನೈಸ್ಡಾಗಿ ಏನಿಲ್ಲ. ಸೊ ಹಂಗಾಗಿ ಇದನ್ನು ಆರ್ಗನೈಸ್ಡಾಗಿ ಬೇಕು ಅಂತ ನಮ್ಮ ಸ್ನೇಹಿತರೊಬ್ಬರು ಈ ಥರ IFM ಇನ್ಸ್ಟಿಟ್ಯೂಟ್ ಆಫ್ ಫಂಕ್ಷನಲ್ ಮೆಡಿಸಿನ್ ಒಂದು ಕೋರ್ಸ್ ಇದೆ, ಅದನ್ನು ನೀವು ಮಾಡಿದರೆ ಇನ್ನು ಸ್ವಲ್ಪ ಎಲ್ಲ ನೀಟಾಗಿ ಇದಾಗುತ್ತೆ ಅಂತ ನನಗೆ ಹೇಳ್ತಾರೆ. 2021 ಎಂಡ್ 2022 ಬಿಗಿನಿಂಗಲ್ಲಿ ಆ ಕೋರ್ಸನ್ನು ಮಾಡ್ತೀನಿ. ಆ ಕೋರ್ಸ್ ಮಾಡಿದ ಮೇಲೆ ಅದು ಎಲ್ಲನೂ ಕೂಡ ಗೊತ್ತಿದ್ದನ್ನೆಲ್ಲ ನಾವು ಒಂದು ಸೆಗ್ರಿಗೇಟ್ ಮಾಡ್ದಂಗೆ ಆಗುತ್ತೆ. ಮತ್ತು ಅಡಿಷನಲ್ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಆವಾಗ ಅದನ್ನು ಅಲ್ಲಿ ಹೇಳಿರ್ತಕ್ಕಂಥ ಸಪ್ಲಿಮೆಂಟ್ಸ್ ಅದನ್ನೆಲ್ಲ ನಮ್ಮ ತಂದೆ ತಾಯಿಗೆ ಕೊಟ್ಟಾಗ ಅವರು ಪೇಯ್ನ್ ಕಡಿಮೆ ಆಗುತ್ತೆ, ಡಯಾಬಿಟಿಕ್ ಪೇಷಂಟ್ಸ್ ಕೊಟ್ಟಾಗ ಡಯಾಬಿಟಿಸ್ ಬೆಟರ್ ಆಗುತ್ತೆ, ಆ ಥರ ಎಲ್ಲ ಬೆಟರ್ ಆಗ್ತಾ ಇತ್ತು. ಕೋವಿಡ್ ಪೇಷಂಟ್ಸ್ಗಳು ಕೊಡ್ತಾ ಇದ್ವಿ, ಅವಾಗ ಕೊಡುವಾಗ ಅವ್ರಿಗೆ ಇಮ್ಯುನಿಟಿ ಬೂಸ್ಟ್ ಆಗ್ತಾಯಿತ್ತು. ನಾನು ಆಲ್ಮೋಸ್ಟು ಒಂದು 2000-3000 ಪೇಷಂಟ್ಸ್ಗೆ ಆಗ ಟ್ರೀಟ್ಮೆಂಟ್ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿದ್ದೆ. ಆಗ ಕೋವಿಡ್ ಪೇಷಂಟ್ ಕೊರೋನಾ ಟೈಮಲ್ಲಿ ಎಲ್ಲ ಆನ್ಲೈನ್ ಕನ್ಸಲ್ಟೇಷನ್. ನನ್ನ 2 ಫೋನು ಒಂದು 5 ನಿಮಿಷದಲ್ಲಿ ಒಂದು 15-20 ಮಿಸ್ ಕಾಲ್ ಆಗಿರ್ತಿತ್ತು. ಅಷ್ಟು ಪೇಷಂಟ್ಸು ಅಷ್ಟು ಕಂಟಿನ್ಯೂಸ್ ಇರ್ತಾಯಿತ್ತು. ಅದು ಮಾಡಿರ್ತಕ್ಕಂಥವ್ರಿಗೆ ನಾವೇ ಮೆಡಿಸಿನ್ ಕಳಿಸ್ತಾ ಇದ್ವಿ. ಆ ಮೆಡಿಸಿನ್ಸಲ್ಲೆಲ್ಲ ಯಾಕೆ ನಾವೇ ಕಳಿಸಿದ್ರೆ ಹೊರಗಡೆ ಆ ಮೆಡಿಸಿನ್ಸ್ ಅವೈಲೇಬಲ್ ಇಲ್ಲ. ಅಂದರೆ ಆ ಮೆಡಿಸಿನ್ಸ್ ಏನು ಹೊಸದ ಅಂತಂದರೆ ಹೊಸದಲ್ಲ, ಡೋಸೇಜ್ ಕಮ್ಮಿ, ದ ಮೆಥಡ್ ಆಫ್ ಮೇಕಿಂಗ್ ಕಮ್ಮಿ. ಈಗ ವಿಟಮಿನ್ ಸಿ ಯಾವುದೋ ಒಂದು ಸಿಗುತ್ತೆ, ಅದು ವಿಟಮಿನ್ಸ್ ಕೊಟ್ಟರೆ ವರ್ಕ್ ಆಗಲ್ಲ. ಅದಕ್ಕೆ ಏನು ಮಾಡೋದು, ವಿಟಮಿನ್ ಸಿ ಸ್ವಲ್ಪ ಡೋಸ್ ಚೆನ್ನಾಗಿರೋಂಥದ್ದು, ಚೆನ್ನಾಗಿ ವರ್ಕ್ ಆಗೋಂಥದ್ದು ನಮ್ಮ ದೇಹಕ್ಕೆ ಬೇಕಾಗಿರುತ್ತೆ. ಸೊ ಆ ಥರದ್ದೆಲ್ಲ ಒಂದು ತರಿಸಿರ್ತೀವಿ, ಅದನ್ನು ಅವ್ರಿಗೆ ಕೊಡ್ತೀವಿ. ಕಳಿಸಿದಾಗ ನಮ್ಮ ಪೇಷಂಟ್ಸಲ್ಲಿ 3000 ಪೇಷಂಟ್ಸ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಒಂದೇ ಒಂದು ಪೇಷಂಟ್ಸ್ ಮಾತ್ರ ICUಗೆ ಹೋಗಿದ್ದು. ಇನ್ನು ಉಳಿದರೆ ಎಲ್ಲ ಪೇಷಂಟ್ಸ್ ಕೂಡ ವಿತೌಟ್ ಹಾಸ್ಪಿಟಲೈಸೇಷನ್ ಚೆನ್ನಾಗಿ ರಿಕವರಿ ಆಗ್ತಾ ಬಂದರು. ಸೊ ಇದು ಅವಾಗ ಇದರಲ್ಲಿ ಇಂಥ ಒಂದು ಮಾರಣಾಂತಿಕ ಕಾಯಿಲೆಗೆ ಇದು ಚೆನ್ನಾಗಿ ಮಾಡುತ್ತೆ ಅಂದರೆ ಈ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಮಾಡ್ತೈತೆ ಅಂತಂದರೆ ಇನ್ನು ಬೇರೆ ಏನು ಇದಿರುತ್ತೆ ಅನ್ನೋ ಥರ ನಮಗೊಂದು ಮನಸ್ಸೆಲ್ಲ ಇದೆಯಾ ಬಂತು. ಆವಾಗ ಬಂದಾಗ ಇದನ್ನು ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಇದನ್ನು ಪೇಯ್ನ್ಗೆ ಯೂಸ್ ಮಾಡೋಣ, ಡಯಾಬಿಟೀಸ್ಗೆ ಯೂಸ್ ಮಾಡೋಣ, ಹಾರ್ಟ್ ಡಿಸೀಸ್ಗೆ ಯೂಸ್ ಮಾಡೋಣ, ಹಿಂಗೆ ಒಂದೊಂದಕ್ಕೆ ಅಂತ ಗೊತ್ತಾದಾಗ ನಮಗೆ ಮೇಯ್ನ್ ಬಂದು ಫೋಕಸ್ ಬಂದಿದ್ದು ಪೇಯ್ನ್ ಮೇಲೆ ಬಂತು. ಸೊ ಮೈಸೂರಿಂದ ಬ್ಯಾಂಗ್ಳೂರಿಗೆ ಬಂದಿರೋ ಉದ್ದೇಶ ಬಂದು ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಲರ್ನ್ ಮಾಡೋಣ ಅನ್ನೋ ಉದ್ದೇಶಕ್ಕೆ. ಮೈಸೂರು ಮೇಲೆ ಅದೇ ಪ್ರೀತಿ, ಅದೇ ಒಂದು ನೆನಪುಗಳು, ಅದೇ ಒಂದು ನ್ಯಾಸ್ಟಾಲಜಿಕ್ ಎಫೆಕ್ಟ್ ಇರುತ್ತೆ. ಇವಾಗಲೂ ಮೈಸೂರಿಗೆ ಹೋಗ್ಬಿಟ್ರೆ ಒಂದು ಅದು ಆಲ್ಟುಗೆದರ್ ಡಿಫ್ರೆಂಟ್ ವರ್ಲ್ಡ್ ಸರ್ ಮೈಸೂರು. ಸೊ ಬೆಂಗಳೂರಿಗೂ ಮೈಸೂರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ, ಬೆಸ್ಟ್ ಪ್ಲೇಸ್ ಮೈಸೂರು. ಸೊ ಬೆಂಗಳೂರಲ್ಲಿ ಏನಂದರೆ ಅದು ಕಲಿಯೋದಕ್ಕೆಲ್ಲ ಒಂದು ಅವಕಾಶ ಅಂತ ಬಂದ್ವಿ ಸರ್. ಇವಾಗಲೂ ಭಗವಂತ ಅವಕಾಶ ಕೊಟ್ಟರೆ ಮೈಸೂರಲ್ಲಿ ಖಂಡಿತ ಒಂದು ಬ್ರಾಂಚ್ ಮಾಡೋಣ. ಓಕೆ, ಈಗ ಆ್ಯಕ್ಚುಲಿ ಎಲ್ಲ ಹೇಳಿದ್ರೆ ರಾಯಚೂರಿಂದ ಬರ್ತಾ ಇದ್ದಾರೆ, ಉತ್ತರ ಕರ್ನಾಟಕದಿಂದ ಬಂದು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ, ತುಮಕೂರಿಂದ. ಸೊ ಮೈಸೂರು ಹತ್ರ ಇದೆ ಸರ್, ಜೊತೆಗೆ ನಿಮಗೆ ಪ್ರೀತಿ ಪಾತ್ರ ಅಲ್ಲ, ಅಲ್ಲೂ ಒಂದು ಮಾಡಿದ್ರೆ ತುಂಬ ಜನ ಆ್ಯಕ್ಚುಲಿ. ಖಂಡಿತ ಸರ್, ನಮಗೆ ಆ್ಯಕ್ಚುಲಿ ಮೈಸೂರವರು ತುಂಬ ಪೇಷಂಟ್ ಬರ್ತಾರೆ. ಮೈಸೂರು, ನಂಜನಗೂಡು, ಚಾಮರಾಜನಗರ, ಮಂಡ್ಯ, ಆಮೇಲೆ ಕೊಡಗು, ಮೇಯ್ನ್ಲಿ ಕೊಡಗಿನವ್ರು ತುಂಬ ಪೇಷಂಟ್ಸ್ ಬರ್ತಾರೆ. ಮಂಗಳೂರು ಮತ್ತು ಅಲ್ಲಿರ್ತಕ್ಕ ಚಿಕ್ಕಮಗಳೂರು, ಆ ಕಡೆ ಆಲ್ಮೋಸ್ಟ್ ಅದು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲದೂ ಕವರ್ ಆಗುತ್ತೆ ಮೈಸೂರಲ್ಲಿ ಮಾಡಿದರೆ. ಖಂಡಿತವಾಗ್ಲೂ ಮೈಸೂರಲ್ಲಿ ಇವಾಗ ಸದ್ಯಕ್ಕೆ ಇನ್ನೊಂದು ಬ್ರಾಂಚ್ ಮಾಡ್ತೀವಿ ಬೆಂಗಳೂರಲ್ಲಿ, ಆಮೇಲಿಂದ ಮೈಸೂರಲ್ಲಿ ಖಂಡಿತ ಇನ್ನೊಂದು ಮಾಡ್ತೀವಿ ಸರ್. ಸರ್ ಈಗ ತುಂಬ ಜನ ಆ್ಯಕ್ಚುಲಿ ಇದ್ದಾರೆ, ಕಾಮನ್ ಆಗಿ ಹೆಂಗೆ ಅಂತಂದರೆ ನನಗೆ ಇದು ಪೇಯ್ನ್ ಕಡಿಮೆ ಆಗುತ್ತಾ ಆಗಲ್ವ ಅನ್ನೋ ಒಂದು ಡೌಟು. ಇಲ್ಲಿ ಬಂದ ಮೇಲೂ ಕೂಡ ಡೌಟ್ ಇರುತ್ತೆ, ಟ್ರೀಟ್ಮೆಂಟ್ ತೊಗೊಂಡ್ಮೇಲೂ ಕೂಡ ಡೌಟ್ ಇರುತ್ತೆ ಕಾಮನ್ ಆಗಿ. ಸೊ 1-2 ಸಲ 3 ಸಲ ಬಂದಾಗ ಆ ಪೇಯ್ನ್ ಅವ್ರಿಗೆ ಯಾವ ರೀತಿಯಾಗಿ ಕಡಿಮೆ ಆಗ್ತಾ ಹೋಗುತ್ತೆ, ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಸರ್ ಫೈನಲ್ ಆಗಿ ನನ್ನ ಪೇಯ್ನ್ ಕಡಿಮೆ ಆಯಿತು ಅಂತ. ಬಟ್ ಆಫ್ಟರ್ ದಟ್ ಅದೇ ಸೇಮ್ ಅವರು ಆ ಪಥ್ಯ ಇರ್ಬೋದು, ನೀವು ಕೊಟ್ಟಂಥ ಮೆಡಿಸಿನ್ ಇರ್ಬೋದು ಕಂಟಿನ್ಯೂ ಮಾಡಬೇಕಾ, ಅದರ್ವೈಸ್ ಅದನ್ನು ಸ್ಟಾಪ್ ಮಾಡಬೇಕಾ, ಅಥವಾ ಅವ್ನು ಅದನ್ನು ಬಿಟ್ಟು ಏನು ಪಥ್ಯ ಮಾಡ್ತಿದ್ದೆ ಅದನ್ನು ಬಿಟ್ಟು ವಾಪಸ್ ನಾನು ಶುಗರ್ನ ತೊಗೋತಿದ್ದೆ, ಶುಗರ್ ತೊಗೋತಿರಲ್ಲ ಮತ್ತೆ ಶುಗರ್ ತೊಗೊಳ್ಳೋದು, ಈ ಥರ ಏನಾದ್ರು ಮಾಡಿದ್ರೆ ತಿರ್ಗಾ ಪ್ರಾಬ್ಲಮ್ಗಳು ಶುರು ಆಗುತ್ತಾ, ಹೇಗೆ ಸರ್ ಆ್ಯಕ್ಚುಲಿ ಇದು? ಸರ್ ಅದು ಹೆಂಗಂದರೆ, ಈಗ ಒಂದು ಪೇಷಂಟ್ಸ್ಗೆ ಪೇಯ್ನು ಎಷ್ಟು ಜಾಸ್ತಿ ಇರುತ್ತೆ ಅಂದರೆ,
ಯೂಶಲಿ ಸಣ್ಣ ಪುಟ್ಟ ಪೇನ್ ಇರೋರು ನಮ್ಮ ಹಾಸ್ಪಿಟ್ಲಿಗೆ ಬರೋದೇ ಇಲ್ಲ. ಎಲ್ಲರೂ ಕೂಡ ಅಲ್ಲೇ ಒಂದು ಸ್ಮಾಲ್ ಕ್ಲಿನಿಕಲ್ಲಿ ತೋರಿಸ್ಕೊಂಡು ಹಂಗೆ ಮೇಂಟೈನ್ ಮಾಡ್ಕೊತಾರೆ. ಅಲ್ಲೆಲ್ಲ ಹೋಗಿದ್ಮೇಲೆ ಮತ್ತೆ ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಕೂಡ ಕಡಿಮೆ ಆಗಿಲ್ಲ ಅಂದರೆ, ಅಥವಾ ಅಲ್ಲಿ ಏನಾದರೂ ಅವರು ಬೇರೆ ಬೇರೆ ಟ್ರೀಟ್ಮೆಂಟ್ ಹೈಯರ್ ಟ್ರೀಟ್ಮೆಂಟ್ ಎಲ್ಲ ಹೇಳಿದ್ದಾರೆ ಅಂದರೆ, ಅದಕ್ಕೆ ಅವರ ದೇಹ ಸಪೋರ್ಟ್ ಇಲ್ಲ ಅಂದರೆ, ಮಾನಸಿಕ ಭಯ ಇದ್ದರೆ, ಅಥವಾ ಆರ್ಥಿಕವಾಗಿ 2 ಲಕ್ಷ 3 ಲಕ್ಷ 8 ಲಕ್ಷ ಖರ್ಚು ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಅವರು ನಮ್ಮನ್ನ ಆಯ್ಕೆ ಮಾಡ್ಕೊತಾರೆ. ಸೊ ಇಲ್ಲಿಗೆ ಬಂದಾಗ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಕೆಲವು ಪೇಷಂಟ್ಸ್ಗಳಿಗೆ ಒಂದು 30 to 40% ಪೇಷಂಟ್ಸ್ಗಳಿಗೆ ಫಸ್ಟ್ ವಿಸಿಟಲ್ಲಿ ಮೋರ್ ದ್ಯಾನ್ ಒಂದು 40% 50% ರಿಸಲ್ಟ್ ಬರುತ್ತೆ. ಹೆಂಗೆ ಅಂತಂದರೆ, ಅವರು ಆಲ್ರೆಡಿ ಒಂಥರ ಬಾಡಿನಲ್ಲಿ ಒಂದು ಲೆವೆಲ್ ಆಫ್ ಇನ್ಫ್ಲಮೇಷನ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ನಾವು ಕೊಡ್ತಕ್ಕಂಥ ಫಸ್ಟ್ ಟೈಮ್ ಕೊಡ್ತಕ್ಕಂಥ ಇನ್ಫ್ಲಮೇಷನ್ ವೈಟಮಿನ್ ಸಿ ಇಂಜೆಕ್ಷನ್ಸ್ ಕೊಟ್ಟಾಗ ಬಾಡಿನಲ್ಲಿರ್ತಕ್ಕಂಥ ಇನ್ಫ್ಲಮೇಷನ್ ಕಡಿಮೆ ಆಗಿಬಿಡುತ್ತೆ. ಸೊ ಅದು ಬಾಡಿನಲ್ಲಿ ಫೀಲ್ ಆಗುತ್ತೆ ಅವ್ರಿಗೆ. ಅನ್ಲೆಸ್ ಇನ್ಫ್ಲಮೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದರೆ ಮಾತ್ರ ಆ ಟೈಮಲ್ಲಿ ರಿಸಲ್ಟ್ ಬರಲ್ಲ ಅವ್ರಿಗೆ. ಆವಾಗ ಅವ್ರು ಸೆಕೆಂಡ್ ವಿಸಿಟಿಗೆ ಬರ್ತಾರೆ. ಫಸ್ಟ್ ಟೈಮ್ ರಿಸಲ್ಟ್ ಬಂದಿರೋರು ಸೆಕೆಂಡ್ ವಿಸಿಟಿಗೆ ಬರ್ತಾರೆ, ರಿಸಲ್ಟ್ ಬಂದಿಲ್ಲದ್ರು ಸೆಕೆಂಡ್ ವಿಸಿಟಿಗೆ ಬರ್ತಾರೆ. ಯಾಕೆಂದರೆ ಫಸ್ಟ್ ವಿಸಿಟಲ್ಲಿ ನಾವು ಬ್ಲಡ್ ಟೆಸ್ಟ್ ಎಲ್ಲ ಇಡೀ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಲೆವೆಲು, ವಿಟಮಿನ್ಸ್ ಲೆವೆಲು ಮತ್ತು ಎಲ್ಲನೂ ಹೆವಿ ಮೆಟಲ್ಸ್ ಎಲ್ಲನೂ ಟೆಸ್ಟ್ ಮಾಡಿರ್ತೀವಿ. ಒಂದು 108 110 ಟೆಸ್ಟ್ ಬಂದಿರುತ್ತೆ. ಅದೆಲ್ಲ ಟೆಸ್ಟ್ ರಿಪೋರ್ಟ್ ಬಂದಾಗ ಆವಾಗ ನಮಗೆ ಒಂದು ಅಸೆಸ್ಮೆಂಟ್ ಸಿಗುತ್ತೆ, ಇದು ಜಾಸ್ತಿ ಇದೆ, ಇದು ಕಡಿಮೆ ಇದೆ ಅಂತ. ಆವಾಗ ಅವರಿಗೆ ಟ್ರೀಟ್ಮೆಂಟ್ ಪ್ಲಾನ್ ಮಾಡಿ ಕೊಡ್ತೀವಿ. ನೋಡಪ್ಪ, ನಿಮ್ಗೆ ಈ ಥರ ಸಮಸ್ಯೆ ಇದೆ, ಈ ಥರ ಸಮಸ್ಯೆ ಇದೆ. ಆಗ ಸೆಕೆಂಡ್ ವಿಸಿಟಲ್ಲಿ ರಿಸಲ್ಟ್ ಇನ್ನೂ ಸ್ವಲ್ಪ ಅಡಿಷನಲ್ ಆಗಿ ಪ್ಲಸ್ ಆ್ಯಡ್ ಆಗುತ್ತೆ. ಮತ್ತು ಫಸ್ಟ್ ವಿಸಿಟಲ್ಲಿ ರಿಸಲ್ಟ್ ಬಂದಿಲ್ಲದವರಿಗೆ ಸೆಕೆಂಡ್ ವಿಸಿಟಲ್ಲಿ ರಿಸಲ್ಟ್ ಕಂಡೇ ಕಾಣುತ್ತೆ. ಇದೆಲ್ಲ ಆದರೂ ಕೂಡ ಥರ್ಡ್ ವಿಸಿಟಲ್ಲಿಯೂ ರಿಸಲ್ಟ್ ಬಂದಿಲ್ಲ ಅಂತ ಅಂದರೆ, ಆವಾಗ ನಾವೇನು ಮಾಡ್ತೀವಿ, ಬೇರೆ ಏನೋ ಸಮಸ್ಯೆ ಇರ್ಬೋದು ಅಂತ ಏನಾದರೂ ಸ್ವಲ್ಪ ಹೈಯರ್ ಟೆಸ್ಟೋ ಅಥವಾ ಲೈಕ್ ಫುಡ್ ಟೆಸ್ಟೋ, ಯಾವುದೋ ಫುಡ್ಡಿಂದನೇ ಎಲ್ಲ, ಈಗ ನಮ್ಮೊಬ್ಬರು ಗುರುಗಳು ಹೇಳಿದ್ರು ಫುಡ್ಡಿಂದನೇ ಎಲ್ಲ ಬರ್ತಾ ಇದೆ ಅಂತ. ಆ ಫುಡ್ಡನ್ನು ಯಾವುದು ನಮ್ಮ ದೇಹಕ್ಕೆ ಆಪೋಸಿಟಾಗಿ ಇನ್ಫ್ಲಮೇಷನ್ ಕಾಸ್ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಫುಡ್ಡನ್ನು ಕಂಡುಹಿಡಿಯೋದಕ್ಕೆ ಒಂದು ಫುಡ್ ಟೆಸ್ಟ್ ಮಾಡ್ತೀವಿ. ಆಮೇಲೆ ಹಾರ್ಮೋನ್ ಪ್ರೊಫೈಲ್ಸ್ ಮಾಡ್ತೀವಿ. ಅದೆಲ್ಲ ಸ್ಟಾರ್ಟಿಂಗಲ್ಲಿ ಮಾಡೋಕ್ಕೋಲ್ಲ. ಯಾಕಂದರೆ ಆಲ್ಮೋಸ್ಟ್ 80% ಆಫ್ ದ ಪೇಷಂಟ್ಸ್ಗೆ ಫಸ್ಟು 2 to 3 ವಿಸಿಟ್ಸಲ್ಲಿ ರಿಸಲ್ಟ್ ಬಂದುಬಿಟ್ಟಿರುತ್ತೆ. ಅದನ್ನು ಇನ್ನು 20-30% ಪೇಷಂಟ್ಸ್ಗೆ ರಿಸಲ್ಟ್ ಬಂದಿರಲ್ಲ. ಅಂಥವ್ರಿಗೆ ಏನೋ ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಅವರು ಕೂಡ ಏನಾರು, ಈಗ ನೋವು ಇನ್ನೂ ಆಕ್ಟಿವ್ ಆಗಿದೆ ಅಂದರೆ ಏನೋ ಒಂದು ಸಮಸ್ಯೆ ಇರುತ್ತಲ್ಲ, ಏನೋ ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಫೈಂಡ್ ಔಟ್ ಮಾಡಿ ಅದನ್ನು ನಾವು ಕ್ಲಿಯರ್ ಮಾಡಿದರೆ ಆ ನೋವು ಹೋಗುತ್ತೆ, ಇನ್ಫ್ಲಮೇಷನ್ ಹೋಗುತ್ತೆ. ಸೊ ಅದನ್ನು ಇನ್ಫ್ಲಮೇಷನ್ ಕಮ್ಮಿ ಮಾಡೋಕ್ಕೆ, ನೋವು ಕಡಿಮೆ ಮಾಡೋಕ್ಕೆ ಇನ್ನೂ ಫರ್ದರ್ ಇವ್ಯಾಲ್ಯೂಯೇಷನ್ಸ್ ಎಲ್ಲ ಮಾಡಿ ಇದನ್ನು ಮಾಡ್ತೀವಿ. ಅದಕ್ಕೂ ನಮಗೆ ಇದಾಗಿಲ್ಲ ಅಂದರೆ, ಇಫ್ ಇಟ್ ಈಸ್ ಚಾಲೆಂಜಿಂಗ್ ಟು ಮೀ, ನನಗೆ ಇಷ್ಟೆಲ್ಲ ನಾವೇನೇ ಮಾಡಿದರೂ ಕೂಡ ನನಗೆ ಗೊತ್ತಿರೋದು ಈವನ್ 0.001% ಕೂಡ ಗೊತ್ತಿಲ್ಲ. ಅಂತಂಥ ವೈದ್ಯಕೀಯ ದಿಗ್ಗಜರು, ಡಾಕ್ಟರ್ ಸೈಂಟಿಸ್ಟ್ಗಳೆಲ್ಲ ಇದ್ದಾರೆ. ಅದರಲ್ಲಿ ಕೆಲವರು ನನಗೆ ಟಚ್ಚಲ್ಲಿದ್ದಾರೆ. ನಮ್ಮ ಡಾಕ್ಟರ್ ಮಿತ್ರ ಬಸು ಚಿಲ್ಲರ್ ಸರ್ ಅಂತ, ಅವರು ಆ್ಯಕ್ಟ್ರೆಸ್ ಸಮಂತಾಗೆ 2021-22ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು. ಅವ್ರಿಗೆ ಒಂದು ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಒಂದು ಕಂಡೀಷನ್ ಆಗಿತ್ತು. ಆ ಕಂಡೀಷನ್ನು ಅವ್ರಿಗೆ ತುಂಬ ವೀಕ್ ಆಗಿತ್ತು. ಎಲ್ಲ ಮಸಲ್ಸ್ ವೀಕ್ ಆಗಿ ಆಲ್ಮೋಸ್ಟ್ ಲೈಕ್ ಬೆಡ್ ರಿಡನ್ ಥರ ಆಗಿದ್ರು. ಎಲ್ಲರೂ ಕೂಡ ಇದೇನು ಮಾಡೋಕ್ಕಾಗಲ್ಲ ಆ ಥರ ಹೇಳಿದ್ರು. ಬಟ್ ಸ್ಟಿಲ್ ಮಿತ್ರ ಸರ್ ಅದನ್ನು ಚಾಲೆಂಜಿಗೆ ತಗೊಂಡು ಟ್ರೀಟ್ಮೆಂಟ್ ಮಾಡಿ ಇವತ್ತು ಆರಾಮಾಗಿ ಓಡಾಡ್ಕೊಂಡು ಒನ್ ಆಫ್ ದ ಫಿಟ್ಟೆಸ್ಟ್ ಆಕ್ಟ್ರಸ್, ಮೂವಿ ಮಾಡ್ಕೊಂಡು ಇನ್ನೂ ಚೆನ್ನಾಗಿದೆ. ಕರೆಕ್ಟ್. ಸೊ ಅಂಥ ಡಾಕ್ಟ್ರುಗಳು ನನಗೆ ಅವ್ರ ಹತ್ರ ಕಲ್ತಿರ್ತಕ್ಕಂಥ ವಿದ್ಯೆ ಇವೆಲ್ಲ. ಸೊ ಆ ಥರ ಡಾಕ್ಟ್ರುಗಳಿಗೆ ರೆಫರ್ ಮಾಡ್ತೀನಿ. ಅವರು ಆನ್ಲೈನ್ ಕನ್ಸಲ್ಟ್ ಮುಂಬೈನಲ್ಲಿರುತ್ತೆ ಕ್ಲಿನಿಕ್, ಬಟ್ ಹೋಗೋಕ್ಕಲ್ಲ. ಅವ್ರಿಗೆ ನಾನು ರೆಫರ್ ಮಾಡಿದಾಗ ಅವರು ಇನ್ನೂ ಕೆಲವು ಯಾವ್ದಾದ್ರು ಇನ್ನೂ ಇದು ನೀನು ಟೆಸ್ಟ್ ಮಾಡಿ ಇದೆಲ್ಲ ಮಾಡಿದೆಯಾ, ಇನ್ನೂ ಕೂಡ ಫರ್ದರ್ ಹೆಂಗೆ ಒಂದು MBBS ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಮೇಲೆ ವಾಸಿ ಆಗಿಲ್ಲ ಅಂದರೆ MD ಜನರಲ್ ಮೆಡಿಸಿನ್ ಡಾಕ್ಟ್ರಿಗೆ ಅಥವಾ ಕಾರ್ಡಿಯಾಲಜಿಸ್ಟ್ಗೆ ಅಥವಾ ಅವ್ರು ಹೆಂಗೆ ರೆಫರ್ ಮಾಡ್ತಾರೋ, ನಾನು ಹಂಗೆ ಇದರಲ್ಲಿ MBBS ಮಾಡಿ MD ಮಾಡಿ ಇನ್ನೂ ಸ್ವಲ್ಪ ಫರ್ದರಾಗೆ ಕಂಡಿರ್ತಕ್ಕಂಥ ವೈದ್ಯರುಗಳು ನಾನು ರೆಫರ್ ಮಾಡ್ತೀನಿ. ರೆಫರ್ ಮಾಡಿದಾಗ ಆನ್ಲೈನ್ ಕನ್ಸಲ್ಟೇಷನ್ ಸಿಗ್ತಾರೆ. ಆನ್ಲೈನ್ ಕನ್ಸಲ್ಟೇಷನ್ ಸಿಕ್ಕಾಗ ಅಲ್ಲಿರ್ತಕ್ಕಂಥ ವಿಷಯಗಳೆಲ್ಲ ಏನೇನಿರುತ್ತೆ, ಕೆಲವು ಯಾವುದಾದ್ರು ನಾವು ಮಿಸ್ ಮಾಡಿರ್ತೀವಿ, ನಮ್ಮ ನಾಲೆಡ್ಜಲ್ಲಿ ಮೀರಿರ್ತಕ್ಕಂಥದ್ದು ಯಾವ್ದಾರು ಇದ್ದರೆ ಅದನ್ನು ನೋಡಿಬಿಟ್ಟು ಸಾರು ಅದನ್ನೆಲ್ಲ ಲೂಪೋಲ್ಸ್ ಫಿಲ್ ಮಾಡ್ತಾರೆ. ಅವ್ರ ಹತ್ರ ಹೋಗಿರ್ತಕ್ಕಂಥ ಆಲ್ಮೋಸ್ಟ್ 100 ಪೇಷಂಟ್ ಕಳಿಸಿದ್ರೆ ಅಲ್ಲೊಂದು 90-95% ಜನಕ್ಕೆ ರಿಸಲ್ಟ್ ಬರುತ್ತೆ. ಸೊ ನಾವು ಓವರಾಲ್ ಚೆಕ್ ಮಾಡುವಾಗ ಇಷ್ಟು % ಜನಕ್ಕೆ ರಿಸಲ್ಟ್ ಚೆನ್ನಾಗಿದೆ ಸರ್. ಸೊ ಕೆಲವ್ರಿಗೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಎಷ್ಟು ದಿನ ಮೆಡಿಸಿನ್ ತೊಗೋಬೇಕಾಗತ್ತೆ ಅಂತ. ಎಲ್ಲನೂ ಕೂಡ ಫುಡ್ಡಿಂದನೇ ಇನ್ಫ್ಲಮೇಷನ್ ಬರೋದು. ಸೊ ನಮ್ಮ ಸಾರ್ ಹೇಳೋದು ಫುಡ್ ಈಸ್ ಯುವರ್ ಮೆಡಿಸಿನ್. ಸೊ ಆ ಫುಡ್ಡು ಕೆಟ್ಟು ಬಂದಿರತಕ್ಕಂಥ ಕಾಯಿಲೆಗಳು ಫುಡ್ಡನ್ನು ಸರಿ ಮಾಡ್ಕೊಂಡ್ರೆ ವಾಸಿ ಆಗುತ್ತೆ. ಸೊ ಫುಡ್ಡನ್ನು ಸರಿ ಮಾಡ್ಕೊಂಡ ತಕ್ಷಣ ವಾಸಿ ಆಗುತ್ತಾ ಅಂತ ಅಂದರೆ ಇಮಿಡಿಯೇಟಾಗಿ ವಾಸಿ ಆಗಬೇಕಂತಿಲ್ಲ. ಯಾಕೆಂದರೆ ಅಷ್ಟು ದಿನ ಮಾಡಿರ್ತಕ್ಕಂಥ ಡ್ಯಾಮೇಜ್ಗೆ ಅಷ್ಟು ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗಿರುತ್ತೆ, ಅಷ್ಟು ನಮ್ಮ ಇಂಟ್ರಾಸೆಲ್ಯುಲರ್ ಟಾಕ್ಸಿನ್ಸು, ಎಕ್ಸ್ಟ್ರಾಸೆಲ್ಯುಲರ್ ಟಾಕ್ಸಿನ್ಸು ಮತ್ತು ಬ್ಲಡ್ಡಲ್ಲಿರ್ತಕ್ಕಂಥ ಹೆವಿ ಮೆಟಲ್ಸು, ಆರ್ಗನ್ ಒಳಗಡೆ ಇರ್ತಕ್ಕಂಥ ಹೆವಿ ಮೆಟಲ್ಸ್ ಅವೆಲ್ಲನೂ ಕೂಡ ಇರ್ತವೆ. ಅವನ್ನೆಲ್ಲ ನಾವು ಕ್ಲೀನ್ಸ್ ಮಾಡ್ತಾ ಹೋಗೋದಕ್ಕೆ ಕೆಲವು ಟ್ರೀಟ್ಮೆಂಟು, ಥೆರಪೀಸು, ಇಂಜೆಕ್ಷನ್ಸು, ಸಪ್ಲಿಮೆಂಟ್ಸು ಬೇಕಾಗುತ್ತೆ. ಅವನ್ನೆಲ್ಲ ಕೊಟ್ಬಿಟ್ಟು ಅವನ್ನ ಒಂದು ಲೆವೆಲ್ವರೆಗೂ ತೊಗೊಂಡ್ಬಿಟ್ಟು ಆಮೇಲೆ ಅವ್ನು ನಿಲ್ಲಿಸ್ಬೋದು. ನಿಲ್ಲಿಸ್ಬಿಟ್ಟು ನಮ್ಮ ಫುಡ್ಡನ್ನು ಅಷ್ಟೇ ಕಂಟಿನ್ಯೂ ಮಾಡೋದು ಅಷ್ಟೇ. ಸೊ ಇಫ್ ಯು ಆರ್ ಸ್ಟಾರ್ಟಿಂಗ್ ಎನಿ ಟ್ರೀಟ್ಮೆಂಟ್, ಸಪ್ಲಿಮೆಂಟ್ಸ್ ಏನಾದ್ರು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದು ಫಾರ್ ಎ ಪೀರಿಯಡ್ ಆಫ್ ಟೈಮ್ ಅಷ್ಟೇ. ಅದು 3 ಮಂತ್ಸ್ ಆಗ್ಬೋದು, 6 ಮಂತ್ಸ್ ಆಗ್ಬೋದು, 9 ಮಂತ್ಸ್ ಆಗ್ಬೋದು, ಡಿಪೆಂಡಿಂಗ್ ಆನ್ ದ ಪೇಷಂಟ್ಸು ಕಂಡೀಷನ್, ಡಿಪೆಂಡಿಂಗ್ ಆನ್ ದ ಪೇಷಂಟ್ಸ್ ಡಿಫಿಷಿಯನ್ಸೀಸ್ ಆ್ಯಂಡ್ ಟಾಕ್ಸಿನ್ಸ್ ಓವರ್ಲೋಡ್ ಎಷ್ಟಿತ್ತು ಅನ್ನೋದ್ರ ಮೇಲೆ.
ಅದನ್ನು ನಾರ್ಮಲ್ ಮಾಡ್ಕೊಂಡು ಆ ಫುಡ್ ಸ್ಟೈಲನ್ನು ಹಂಗೆ ನಾರ್ಮಲಾಗಿ ಏನು ನಮ್ಮ ಬಾಡಿಗೆ ಬೇಕೋ ರಿಯಲ್ ಫುಡ್ಡು ನಮ್ಮ ಭಗವಂತ ಏನು ಹೇಳಿಲ್ಲ ಸರ್, ದೈವ ನಿರ್ಮಿತ ದೇಹಕ್ಕೆ ಯಾವ ಥರ ಫುಡ್ ಬೇಕೋ ಆ ಫುಡ್ಡನ್ನ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಫುಡ್ಡನ್ನು ಮಾತ್ರ ನಾವು ಕೊಟ್ಕೊಂಡು ಹೋದರೆ ಮತ್ತು ಯಾವ ನೋವುಗಳು ಯೂಶಲಿ ಬರೋಲ್ಲ. ಸೊ ಮಾನವ ನಿರ್ಮಿತ ಫುಡ್ ಪಿಜ್ಜಾ, ಬರ್ಗರು, ಕಾಫಿ, ಟೀ, ಸಕ್ಕರೆ ಅನ್ನೋದು ದೇವ ನಿರ್ಮಿತ ಅಲ್ಲ, ಅದು ಮಾನವ ನಿರ್ಮಿತ. ರಿಫೈನ್ಡ್ ಆಯಿಲು ದೈವ ನಿರ್ಮಿತ ಅಲ್ಲ, ಇವನ್ನೆಲ್ಲ ನಾವು ತಗೊಂಡ್ರೆ ಮಾನವ ನಿರ್ಮಿತ ಕಾರ್ಯಗಳು ನಮ್ಮ ದೇಹದಲ್ಲಿ ಬರ್ತವೆ. ಸೊ ಏನು ನ್ಯಾಚುರಲ್ ಫುಡ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಎಲ್ಲ ಸಪ್ಲಿಮೆಂಟ್ಸು ಮಾತ್ರೆಗಳನ್ನ ನಿಲ್ಲಿಸ್ಕೊಂಡು ಹಂಗೆ ನಾರ್ಮಲಾಗಿ ಇಟ್ಕೊಂಡು ಹೋಗ್ಬೋದು ಸರ್.